ಆರಂಭಕಾರರು ಆದಷ್ಟು ಬೇಗ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಂಡು ಈ ಒಂದು ಟೂರ್ನಮೆಂಟಿನ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಇರುತ್ತೆ. ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಕಿರಣ್ ಕುಮಾರ್ ಕೊಡ್ಗೆ ಅವರು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡಿದ್ರು. ಸೃಷ್ಟಿ ಲೋಕೇಶ್ ಅವರು ಟೂರ್ನಮೆಂಟಿನ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಟ್ರೋಫಿ ಅನಾವರಣ ಕಾರ್ಯಕ್ರಮವನ್ನ ಕಾರ್ತಿಕ್ ಪೂಜಾರಿ ಫ್ರಮ್ ಪೂನಾ ಗೇಟ್ ಪುಣೆ ಇವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ವಿದ್ಯಾರ್ಥಿ ವೇತನ ವಿತರಣೆ ರೇಣುಗೌಡರು ಫ್ರಮ್ ಫ್ರೆಂಡ್ಸ್ ಬೆಂಗಳೂರು ಇವರು ನಡೆಸಿಕೊಡ್ತಾರೆ. ಅಲ್ಲದೆ ಬಹಳಷ್ಟು ಸ್ಥಳೀಯವಾಗಿ ಬಹಳಷ್ಟು ಮಂದಿ ಗಣ್ಯರು ಕೂಡ ನಾಳೆ ಉದ್ಘಾಟನಾ ಕಾರ್ಯಕ್ರಮವನ್ನು ಕಾಣಲಿಕ್ಕಿದ್ದಾರೆ. ಸಂಗೀತ ರಸದೌತಣ ಕಾರ್ಯಕ್ರಮ ನಾಳೆ ಆಕಾಶ್ ಹೆಬ್ಬಾರ್ ಮತ್ತು ಸುವಿನ್ಯ ಆಚಾರ್ಯ ಅವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಆತ್ಮ ಸ್ವಾಗತವನ್ನು ಬಯಸ್ತೇವೆ. ಗೆಳೆಯರ ಬಳಗ ಬೀಜಾಡಿ ಹಾಗೂ ಅಲೋಕ್ ಇವಾನ್ಸಿನ ಪರವಾಗಿ ಪಂದ್ಯಾಟ ಆರಂಭಗೊಳ್ತಾ ಇದೆ. ಅಂಪೈರ್ ಗಮನಕ್ಕೆ ಟೈಮರ್ ಈಸ್ ಆನ್. ಸಮಯ ಆರಂಭ. ಆಸಿಫ್ ಇನ್ನಿಂಗ್ಸಿನ ಮೊದಲ ಚೆಂಡು ಹೊಡೆದ ಪ್ರಸಿದ್ಧಾಚಾರ್ಯ ಮುಖ್ಯ ಕವರ್ ಸುಮಾಗದಲ್ಲಿ ಬೌಂಡರಿಯ ಸೇರ್ಪಡೆ. ಮೊದಲ ಪಂದ್ಯಾಟ ಕೂಡ ಒಂದು ಅರ್ಧ ಶತಕವನ್ನು ದಾಖಲಿಸಿದಂತ ಪ್ರಸಿದ್ಧ ತನ್ಮೂಲಕವಾಗಿ ಅಜಯ್ ಕುಂಜಿಗುಡಿ ರಿಯಲ್ ಫೈಟರ್ಸ್ ಇನ್ನಿಂಗ್ಸ್ ಆರಂಭಿಸಿದ್ರು. 4 ಓಟುಗಳು. ಮತ್ತೆ ಆಸಿಫ್ ಎರಡನೇ ಬಾರಿ ಎಸೆದ ಚೆಂಡು ಸ್ಕ್ವೇರ್ ಲಾಕ್ ಸೀಮಾ ಭಾಗದಲ್ಲಿ ಮತ್ತೊಂದು ಬೌಂಡ್ರಿ. ಬ್ಯಾಕ್ ಟು ಬ್ಯಾಕ್ ಆಗಿ ಬೌಂಡರಿಗಳು ದಾಖಲಾಗ್ತಾ ಇದೆ. ಬೆಳಗಿನ ಒಂದು ಹಂತದ ಪಂದ್ಯಾಟ ಎವಿ ರಾಕಸ್ ಸೇವನೆ ದಾಖಲಿಸಿತು. ಸಿಎಫ್ಸಿ ಬಿಎಕೆ 11 ಸ್ಟಾರ್ ಸೋಸುವ ಮುಖೇನ ಮೊದಲ ಜಯವನ್ನ ದಾಖಲಿಸಿತ್ತು ಕೂಡ. ಒಂದೆಡೆಯಲ್ಲಿ ಕೋಣೇಶ್ವರ ಸ್ಪೋರ್ಟ್ಸ್ ಡಗೌಟ್ ಇರ್ತದೆ ಆಟಗಾರರಿಗೋಸ್ಕರ, ಮತ್ತೊಂದೆಡೆಯಲ್ಲಿ ಬ್ಯಾಟ್ಸೋನ್ ಕೈಯಲ್ಲಿರೋ ಹೊಸ ಬಾಲನ್ನೇ ಬಳಕೆ ಮಾಡಿಕೊಳ್ಳಿ. ಅಂಪೈರ್ಸ್ ಗಮನಕ್ಕೆ. ಸರಿ, ಪಂದ್ಯಾಟ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ಕಂಡಂತ ಪ್ರಸಿದ್ಧಾಚಾರ್ಯ. ಈತನ ಮಧ್ಯೆ ಆಸಿಫ್ ಪೂನಾಗೆ ಟೆಂಡರ್ ಬಳಸ್ತಾ ಇದ್ದಾರೆ. ಮೊದಲ ಓವರ್ ಮೂರನೇ ಚೆಂಡು ಈ ಬಾರಿ ಕೂಡ ಬಳಸುವ ಕವರ್ಸಲ್ಲಿ ಏನಾಗ್ಸಿಲ್ಲ. ಮೊದಲ ಹಂತಲ್ಲ ಹ್ಯಾಟ್ರಿಕ್ ಬೌಂಡ್ರಿ. ಬಹಳ ಸುತ್ತಮರ್ತ ಹೊಡೆತಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಪ್ರಸಿದ್ಧನ ಮುಖೇನ. 1 ಮ್ಯಾನ್ ಆರ್ಮಿ ಆಗಿ ಕೂಡ ಆಟವನ್ನು ಆಡುವಂತ ಪ್ರಸಿದ್ಧ. 4ನೇ ಚೆಂಡು ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ನಲ್ಲಿ ಫುಲ್ ಮಾಡ್ತಾ ಇದ್ದಾನೆ. ಬಾರಿ 4 ಎಸೆತ 4 ಬೌಂಡರಿಗಳು. 50 ಓಟವನ್ನು ದಾಖಲಿಸಿ 1 ದಾಖಲೆ ಮಾಡುವಂತ ಪ್ರಸಿದ್ಧ. ಇಲ್ಲಿಗ 6 ಎಸೆತ 6 ಬೌಂಡರಿಯನ್ನು ದಾಖಲಿಸ ನೋಡಬೇಕಾಗ್ತಾ ಇದೆ. ದಳ ಮೊತ್ತ 16. ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಆಟವನ್ನು ಆಡ್ತಾ ಇದೆ. 5ನೇ ಬಾರಿ ಮತ್ತೊಂದು ಉತ್ತಮದ ಹೊಡೆತ. ಮಿಡಾನ್ ಭಾಗದಲ್ಲಿ 1 ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ದಳ ಮೊತ್ತ 17. ಉತ್ತಮ ರೀತಿಯ ಹೊಡೆತ. ಚೇತನ್ ತನ್ಮೂಲಕವಾಗಿ ಲಾಂಗ್ ಆನ್ ಭಾಗದಲ್ಲಿ ಕೊನೆ ಹಂತದಲ್ಲಿ 1 ಓಟವನ್ನ ಪೂರೈಕೆ ಮಾಡಿದ್ರು ಚೇತನ್ ಪಾಂಡೇಶ್ವರ. ಈ ರೀತಿಯಾಗಿ ಮೊದಲ ಓವರ್ ನಲ್ಲಿ 18 ಓಟವನ್ನು ಪೇರಿಸುವ ಮುಖೇನ ಮತ್ತೊಂದು ಪಂದ್ಯಾಟ ಕೂಡ ಬೃಹತ್ ಮೊತ್ತವನ್ನು ದಾಖಲಿಸುವ ಸೂಚನೆಯನ್ನು ಕೊಡ್ತಾ ಇದೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಎವಿ ರಾಕರ್ಸ್ ಅನ್ನ ಬೀಜಾಡಿಯ ಮೈದಾನದಲ್ಲಿ ಎದುರಿಸ್ತಾ ಇದ್ದಾರೆ. ಈ ಕ್ರೀಡಾ ಋತುವಿನ ಆರಂಭದಿಂದಲೂ ಕೂಡ ಬಹುಶಃ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು
40 ಯಾರ್ಡ್ ಪಂದ್ಯಕೂಟಗಳೇ ನಡೀತಾ ಇರುವಂತಹದ್ದು. ಕ್ರೀಡಾ ಋತುವಿನ ಆರಂಭದಲ್ಲಿ ಏಷ್ಯಾರ್ ವಕ್ವಾಡಿ ತೆಂಕಬೆಟ್ಟುವಿನ ದಶಮಾನೋತ್ಸವದ ಅಂಗವಾಗಿ 46 ತಂಡಗಳಿಗೆ ಕೂಡ ಮುಕ್ತ ಪ್ರವೇಶ ಅವಕಾಶವನ್ನು ಕಲ್ಪಿಸಿದ ಒಂದು ಟೂರ್ನಮೆಂಟ್ ಅನ್ನು ಏಷ್ಯಾರ್ ವಕ್ವಾಡಿ ನಡೆಸಿತು. ಈಗ ಎರಡನೇ ಓವರ್ ಮೊದಲ ಚೆಂಡು ಕವರ್ಸ್ ಭಾಗದಲ್ಲಿ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ ಚೇತನ್ ಪೂಜಾರಿಯ ಮುಖೇನ ತಡ ಮೊತ್ತ 19. ಪ್ರದೀಪ ಸೃಷ್ಟಿ ಲೋಕೇಶ್ ಬೌಲಿಂಗ್ ಎಂಡನ್ನು ಬಳಸ್ತಾ ಇದ್ದಾರೆ. ಎರಡನೇ ಬಾರಿ ಎಸೆದ ಚೆಂಡು ಅಕ್ರಾಸ್ ಲೈನ್ ಆಡುವ ಪ್ರಯತ್ನ ತಣ್ಮಾಸಿಮರ ಕೆಳಭಾಗದಲ್ಲಿ ತನ್ಮದ ಬೌಂಡ್ರಿ ಲಾಂಗ್ ಪಾಯ್ ಮುಖ್ಯವಾಗಿ ಒಟ್ಟುಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ರೆ ಈ ಹಂತದಲ್ಲಿ 23 ಓಟ. ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಬಹಳಷ್ಟು ದೊಡ್ಡ ವಿಸ್ತೀರ್ಣದ ಒಂದು 40 ಯಾರ್ಡ್ಸ್ ಮೈದಾನ ಕೂಡ ಇದಾಗ್ತಾ ಇದೆ. ಒಂದಷ್ಟು ಹೊಸ ನಿಯಮಗಳ ಅಳವಡಿಕೆ ಕೂಡ ಅವಿಘ್ನ ಸೃಷ್ಟಿ ಟ್ರೋಫಿಯಲ್ಲಿ ಮಾಡಿಕೊಂಡು ಟೂರ್ನಮೆಂಟ್ ನಡೆಸಲಾಗ್ತಾ ಇದೆ. ಮತ್ತೆ ಪ್ರದೀಪ ಈ ಬಾರಿಸಿದ ಚೆಂಡು ಶಾರ್ಟ್ ಪಿಟ್ಗಳ ಭಾಗದಲ್ಲಿ ಬಾರಿ ಪ್ರಸಿದ್ಧಾಚಾರ್ಯನ ಮುಖೇನ ಮತ್ತೆ ಬೌಂಡ್ರಿಯ ಸೇರ್ಪಡೆ ತಳ ಮೊತ್ತ 27, 27. ಯಾವುದೇ ರೀತಿಯ ಆಘಾತವನ್ನು ಕಾಣ್ತಾ ಇಲ್ಲ ಕುಂಜಿಗುಡಿ ರಿಯಲ್ ಫೈಟರ್ಸ್. ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಚೆಂಡು ಈ ಬಾರಿ ಕೂಡ ಬಹಳ ಸಮರ್ಥ ಹೊಡೆತ ಡೀಪ್ ಫೈಲ್ ಆಗಿ ನಸೀಮರ ಭಾಗದಲ್ಲಿ ಮತ್ತೆ ಬೌಂಡ್ರಿ. ಇದುವರೆಗೆ 6 ಬೌಂಡರಿಗಳನ್ನು ದಾಖಲಿಸಿದ ಪ್ರಸಿದ್ಧಾಚಾರ್ಯ ತಳ ಮೊತ್ತ 30, 31. ಬಹಳಷ್ಟು ಓಟುಗಳು ದಾಖಲಾಗ್ತಾ ಇದೆ. ಇದು 6ನೇ ಬಾರಿಗೆ ಬಿಜಾಡಿ ಗೆಳೆಯರ ಬಳಗ ಈ ಬಾರಿ ಹಗಲು ರಾತ್ರಿಯ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಅಲೋಕ್ ಇವೆಂಟ್ ಸಂಯೋಜನೆಯಲ್ಲಿ ಜಂಟಿಯಾಗಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಲೆಫ್ಟ್ ಕಾರ್ಡ್ ಖಾಲಿ ಭಾಗದಲ್ಲಿ ಔಟ್ ಸೈಡ್ ಆಪ್ಷನ್ ಆಗಿ ಬಿದ್ದ ಚೆಂಡು ಮತ್ತೊಂದು ಬೌಂಡರಿಯ ಸೇರ್ಪಡೆ ಪ್ರಸಿದ್ಧಾಚಾರ್ಯನ ಮುಖೇನ ಎವಿ ರಾಕರ್ಸಿನ ಲೆಕ್ಕಾಚಾರವೇ ತಲೆ ಕೆಳಗಾಗ್ತಾ ಇದೆ. ಈ ತನ್ಮಧ್ಯೆ ಆರ್ಕರ್ ರನ್ ಡೆಲಿವರಿ ಮತ್ತೆ ಬಹಳ ಸಮರ್ಥ ಹೊಡೆತ ಡೀಪ್ ಪಕ್ಷ ಕವರ್ ಸಿಮರಕ್ಕೆ ಹಂಚಿನತ ಓವರ್ ಮುಕ್ತಾಯವೂ ಕೂಡ 2 ಓವರ್ಗಳಲ್ಲಿ 36 ಓಟಗಳು. ಪ್ರಸಿದ್ಧ ಇವಾಗಲೇ ವೈಯಕ್ತಿಕವಾಗಿ ಒಟ್ಟು 7 ಬೌಂಡರಿಗಳನ್ನು ದಾಖಲಿಸಿದ್ರು. 36ಕ್ಕೆ 36 ಫಾರ್ ನೋ ಲಾಸ್. ಅದು ಅತ್ಯುತ್ತಮ ಪಂದ್ಯಕೂಟ ಸಂಯೋಜನೆ 16 ತಂಡಗಳು ಬಹಳಷ್ಟು ಅಪರೂಪ ಅಂತ ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಿ 8 ಓವರ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸಿನ ಪಂದ್ಯಕೂಟವನ್ನ ಈ ಭಾಗದಲ್ಲಿ ಸಂಯೋಜನೆ ಮಾಡಲಾಗ್ತಾ ಇದೆ. ಅವಿಘ್ನ ಸೃಷ್ಟಿ ಟ್ರೋಫಿಗಾಗಿ 40 ಗಜಗಳ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟದಲ್ಲಿ ಈತನ ಮಧ್ಯೆ ಚುಮ್ಮ ನಾಗೇಶ ಎಸ್ಗಾರಿಕೆ ಭಾಗದಲ್ಲಿ ಎವಿ ರಾಕರ್ಸ್ ಪರವಾಗಿ ಆರನೇ ಪಂದ್ಯ ಮೊದಲ ಇನ್ನಿಂಗ್ಸಿನ 3ನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಎವಿಯ ಪರವಾಗಿ ಚುಮ್ಮ ನಾಗೇಶ ಸ್ಲೋವರ್ ಫುಲ್ ಟಾಸ್ ಸಲ್ಮಡೆ ಔಟ್ ಸೈಡ್ ಹಾಫ್ ಸ್ಟಂಪ್ ಆಗಿ ಬಿದ್ದಂತ ಚೆಂಡು ಕವರ್ಸ್ ಭಾಗದಲ್ಲಿ ಯಾವುದೇ ರೀತಿ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಚುಮ್ಮನ ಮುಖೇನ ನಾಗೇಶ ಎರಡನೇ ಬಾರಿ ಮತ್ತೊಂದು ಸ್ಲೋವರ್ ಚೆಂಡು ಡೀಪ್ ಮಿಡ್ ಆಫ್ ಭಾಗದಲ್ಲಿ ಒಂದು ಓಟ ಸೇರ್ಪಡೆ 37 ಓಟಗಳು. ಅದು ಅತ್ಯುತ್ತಮ ಗ್ಯಾಲರಿಗಳ ಸಂಯೋಜನೆಯನ್ನು ಮಾಡಲಾಗ್ತಾ ಇದೆ ಈ ಟೂರ್ನಮೆಂಟಿಗೋಸ್ಕರ. ಪಂದ್ಯಾಟವನ್ನು ನೋಡುವಂತ ಪ್ರೇಕ್ಷಕರಿಗೆ ಬಹುಶಃ
ಒಂದು ಅತ್ಯುತ್ತಮ ಆಸನದ ವ್ಯವಸ್ಥೆ ಈ ಗ್ಯಾಲರಿಗಳ ಮುಖೇನ ಮಾಡಿಕೊಳ್ಳಲಾಗ್ತಾ ಇದೆ. ಪಂಚಜನ್ಯ ಲೈವ್ ನೆಟ್ ಮುಖಾಂತರವಾಗಿ ಮೊತ್ತ ಮೊದಲ ಬಾರಿಗೆ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಮೊದಲ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಡೀಪ್ ಬಿಡುಗಡೆ ಭಾಗದಲ್ಲಿ ಮತ್ತೆ ಬೌಂಡ್ರಿಯನ್ನು ದಾಖಲಿಸಿದ ಪ್ರಸಿದ್ಧಾಚಾರ್ಯ. ಇಲ್ಲಿಗ ಇದು ಬೌಂಡರಿ ಅಲ್ಲ, ಸಿಕ್ಸರ್. ಪವರ್ ಬ್ಲಾಸ್ಟ್ ಇರೋದ್ರಿಂದ, ಪವರ್ ಸರ್ಜ್ ಇರೋದ್ರಿಂದ ಈ ಬೌಂಡ್ರಿ ಮುಖ್ಯವಾಗಿ 6 ಓಟುಗಳ ಸೇರ್ಪಡೆ. ಅಡ್ಡ ಹೊಡೆತವನ್ನ ಕಾಣುವ ಪ್ರಯತ್ನ. 2 ಹೊಸ ನಿಯಮಗಳು, ಪವರ್ ಸರ್ಜ್ ಅಂಡ್ ಪವರ್ ಬ್ಲಾಸ್ಟ್ ಅಳವಡಿಕೆ ಆಗುತ್ತೆ. ಇದು ಪವರ್ ಸರ್ಜ್ ಅಲ್ಲಿ ಮತ್ತೆ ಒಂದರ ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 45ಕ್ಕೆ ಲಾಸ್. ಸ್ಲೋವರ್ ಡೆಲಿವರಿ, ಪವರ್ ಸರ್ಜ್ ಓವರ್ ಮುಕ್ತಾಯವನ್ನು ಮಾಡಿಕೊಂಡ್ರು. ಚುಮ್ಮ ಆ ನಿಟ್ಟಲ್ಲಿ 45 ಓಟವನ್ನು ಪೇರಿಸಿರುವಂತಹ ಒಂದು ತಂಡ. ಇನ್ನು 5 ಓವರ್ಗಳು ಬಾಕಿ ಇದೆ ಮೊದಲ ಇನ್ನಿಂಗ್ಸ್ ನಲ್ಲಿ. ಅದೆಷ್ಟು ಓಟುಗಳು ದಾಖಲಾತಿಯನ್ನ ಕಾಣುತ್ತೆ ನೋಡಬೇಕಾಗಿದೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಹಿಂದಿನ ಒಂದು ಪಂದ್ಯಾಟ ಜಯವನ್ನು ದಾಖಲಿಸಿತು. ಚಾಲೆಂಜ್ ಅಪೂರ್ವ ವಿರುದ್ಧವಾಗಿ. ಆದ್ರೆ ಎವಿ ರಾಕರ್ಸ್ ಸಿಎಫ್ಸಿ BAK 11 ಸ್ಟಾರ್ ಬ್ರಹ್ಮಾವರವನ್ನ ಸೋಲಿಸಿತು. ಬೌಲರ್ ಬದಲಾವಣೆ, ಸೃಷ್ಟಿ ಲೋಕೇಶ್ ಅನ್ನು ಬಳಸಿರುವಂತಹ ಶರತ್. ನಾಲ್ಕನೇ ಓವರ್ ಮೊದಲ ಚೆಂಡಲ್ಲಿ ಬಾರಿ ವೆರಿ ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ತನ್ಮೂಲಕವಾಗಿ ಪ್ರಸಿದ್ಧಾಚಾರ್ ಕಾಟ್ ಬಿಹೈಂಡ್. ಬಿರುಸಿನ ಆಟವನ್ನು ಆಡ್ತಾ ಇದ್ದಂತ ಆಟಗಾರ ಈ ಬಾರಿ ವೈಯಕ್ತಿಕವಾಗಿ ಈ ಪಂದ್ಯಾಟ ಕೂಡ ಒಂದು ಅತ್ಯುತ್ತಮ ಟರ್ನಿಂಗ್ ಪಾಯಿಂಟ್. 37 ಓಟ, ಇಲ್ಲಿ 8 ಬೌಂಡರಿಗಳನ್ನು ದಾಖಲಿಸಿದ ಪ್ರಸಿದ್ಧ. ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಕೂಡ ಮುಕ್ತಾಯವಾಗಿತ್ತು. ಮೋಹನ್ ಆಚಾರ್ಯನ ಸೇರ್ಪಡೆ ಮತ್ತವರು ಬಹಳ ಸುತ್ತವರಿತ ಆಟಗಾರ. ಆ ನಿಟ್ಟಲ್ಲಿ ಸ್ಕೋರ್ 45ಕ್ಕೆ 1. ನಾಲ್ಕನೇ ಓವರ್ ಮೊದಲ ಚೆಂಡಿನಲ್ಲಿ ಎವಿ ರಾಕರ್ಸ್ ಅಲ್ಲಿ SS ಅನ್ನ ಕಂಡ ಶರತ್. ಎರಡನೇ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಮೊದಲ ಹಂತದಲ್ಲಿ ಬಿರುಸಿನ ಹೊಡೆತ ಮೋಹನಾಚಾರ್ಯನ ಮುಖೇನ ಸ್ಕ್ವೇರ್ ಲೆಗ್ ಅಲ್ಲಿ ಮತ್ತೆ ಬೌಂಡ್ರಿಯ ಸೇರ್ಪಡೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಖಾತೆಗೆ 49ಕ್ಕೆ 1. ಶರತ್ ಈ ಬಾರಿ 3ನೇ ಬಾರಿ ಎಸೆದ ಈ ಒಂದು ಚೆಂಡು ಸ್ವಲ್ಪ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬೀಳ್ತಾ ಇದೆ. ನಾಳೆ ದಿನದಲ್ಲೂ ಕೂಡ ಈ ಮಾದರಿಯ ಪಂದ್ಯಕೂಟ ಬಲಿಷ್ಠ ತಂಡಗಳು ಆಡ್ತಾ ಇದೆ. ಉಚ್ಚಲ ಮಹಾಲಕ್ಷ್ಮಿ ಪಂಚಜನ್ಯ ಶೆಟ್ಟಿ ಅಂಪೈರ್ ಫ್ರಮ್ ಕುಂದಾಪುರ, ಆದ್ಯ ಜಾನ್ಸನ್. ಈ ರೀತಿಯಾಗಿ ಬಲಿಷ್ಠ ತಂಡಗಳು ನಾಳೆ ಕೂಡ ಪಂದ್ಯಾಟವನ್ನು ಬೆಳಗಿನಿಂದಲೇ ಆಡುತ್ತೆ. ಆ ನಿಟ್ಟಲ್ಲಿ ಲಾಂಗ್ ಆಫ್ ಭಾಗದಲ್ಲಿ ಮತ್ತೆ ಮೋಹನಾಚಾರ್ಯ ಒಂದು ಓಟವನ್ನು ಕ್ಲಿಯರೆನ್ಸ್ ಮಾಡಿಕೊಂಡ್ರು. ಈ ರೀತಿಯಾಗಿ ತಳ ಮೊತ್ತ 50 ಓಟಗಳು, 50 for 1. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಒಂದು ಅತ್ಯುತ್ತಮ ಆರಂಭವನ್ನು ಪಡ್ಕೊಳ್ತಾ ಇದೆ. ಕ್ರಾಸ್ ಲೈನ್ ಶಾಟ್ ಆಡಿದಂತ ಚೇತನ್ ಪಾಂಡೇಶ್ವರ ಮಿಡ್ಗಡ ಭಾಗದಲ್ಲಿ ನಿಯಮ ಉಲ್ಲಂಘನೆಯನ್ನು ಮಾಡಿಕೊಂಡ್ರು. ವಿಕೆಟ್ ನಂಬರ್ 2. ಚೇತನ್ ಪಾಂಡೇಶ್ವರ ವಾಪಸ್ 2ನೇ ವಿಕೆಟ್ ಅನ್ನು ಪಡ್ಕೊಂಡ ಶರತ್. ಎವಿ ರಾಕರ್ಸ್ನ ಪಾಳಯಕ್ಕೆ ವಂಶದ ವೆರಿ ಇಂಪಾರ್ಟೆಂಟ್ ಬ್ರೇಕ್ ಥ್ರೂ. ಪ್ರಸಿದ್ಧನ ವಿಕೆಟ್ ಅನ್ನು ಉರುಳಿಸಿದ ಶರತ್ ಈ ಹಂತದಲ್ಲಿ ಚೇತನ್ ಪಾಂಡೇಶ್ವರ ವಿಕೆಟ್ ಅನ್ನು ಕೂಡ ಉರುಳಿಸಿದ್ರು. ಹೊಸ ದಾಂಡಿಗ ಪ್ರದೀಪ ಶೆಟ್ಟಿಯ ಸೇರ್ಪಡೆ.
50-2. ಅಂತಿಮ ಸಮಯಕ್ಕೆ ಇದೆ. 4ನೇ ಓವರ್ನಲ್ಲಿ ಬಾರಿಸಿದ ಈ ಒಂದು ಚೆಂಡು ಯಶಸ್ವಿ ಓವರ್ ಕೂಡ ಮುಕ್ತಾಯ. ಸಡನ್ ಬ್ರೇಕ್ ಇರ್ತದೆ, 2 ನಿಮಿಷಗಳು. 2 ತಂಡಗಳು ಮೈದಾನಕ್ಕೆ ಹೋಗಿ ಬರೋದಕ್ಕೆ ಅವಕಾಶ ಇದೆ, ಆದ್ರೆ ಟೈಮರ್ ಆಫ್ ಆಗಲ್ಲ. 32+3 ಹೆಚ್ಚುವರಿ ನಿಮಿಷ ಇರೋದ್ರಿಂದ ಮೊದಲ 4 ಓವರ್ಗಳು ಮೊದಲ ಇನ್ನಿಂಗ್ಸಿನ ಒಂದು ಹಂತದಲ್ಲಿ ಅರ್ಧಾಂಶ ಮುಕ್ತಾಯವೂ ಕೂಡ 50-2. ಎವಿ ರಾಕಸ್ನ ವಿರುದ್ಧವಾಗಿ ಒಂದು ಉತ್ತಮ ಮೊತ್ತವನ್ನು ಪೇರಿಸುವ ಸೂಚನೆ ಮೊದಲ ಹಂತದಲ್ಲಿ ದಾಖಲಾಗ್ತಾ ಇದೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ. ಇದಾದ ಬಳಿಕ ಮ್ಯಾಚ್ ನಂಬರ್ 7 ಇರ್ತದೆ. ಮೊದಲ ಪಂದ್ಯ ಮ್ಯಾಚ್ ನಂಬರ್ 7 ಸರಸಿ ಬೀಜಾಡಿಯ ತಂಡ ಬೆಳಗಿನ ಮೊದಲ ಪಂದ್ಯಾಟವನ್ನು ಆಡಿದ್ರು. ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಇಶಾನ್ ವಾರಿಯರ್ಸ್ ತಂಡಗಳು ಮುಖಾಮುಖಿ ಆಗುತ್ತೆ. ಆರನೇ 5ನೇ ಮೊದಲ ಚೆಂಡಲ್ಲಿ ಬಾರಿ ಚುಮ್ಮಾಯಸನ ಚೆಂಡು ಮೋಹನ್ ಆಚಾರ್ಯ ಈ ಬಾರಿ ಮಿಡ್ ವಿಕೆಟ್ ಭಾಗದಲ್ಲಿ 6 ದಾಖಲಿಸಿದ್ರು. ನಿಯಮ ಉಲ್ಲಂಘನೆ ಹೊಡೆತ. ಮೋಹನ್ ಆಚಾರ್ಯ ವಾಪಸ್ 50-3. ಒಂದು ಬಿರುಸಿನ ಆರಂಭವನ್ನು ಪಡ್ಕೊಂಡಂತ ರಿಯಲ್ ಫೈಟರ್ಸ್ ಕುಂಜಿಗುಡಿ ಈಗ ಒತ್ತಡಕ್ಕೆ ಸಿಲುಕ್ತಾ ಇದೆ. ಅಂಗನ ಒಳಭಾಗದಲ್ಲಿ ತನ್ಸಿ ಬರ್ತಾ ಇದ್ದಾನೆ, ಮತ್ತೆ ಅಂಗನ ಒಳಭಾಗವನ್ನು ಕಂಡುಕೊಂಡ್ರು. 5ನೇ ಓವರ್ನ 2ನೇ ಚೆಂಡು. ಈ ಬಾರಿ ಕೂಡ ಚೆಂಡು ತಿರುವನ್ನು ಪಡ್ಕೊಳ್ತಾ ಇದೆ. ಬಹಳ ಸಮರ್ಥವಾದ ಎಸೆತ. ಸೂಪರ್ ಸರ್ಚಲ್ಲೂ ಕೂಡ ಒಂದು ಉತ್ತಮ ರೀತಿಯ ಓವರ್ ಎಸೆದ ಚುಮಾ ಒಂದಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ ಎವಿಯ ಪರವಾಗಿ. 3ನೇ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಸ್ಕ್ವಾಲಿಗ ಭಾಗದಲ್ಲಿ ತನ್ಸೀಫ್ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಳಮೊತ್ತ 51-3. ಪುನಃ ಗೇಟ್. ಕಾರ್ತಿಕ್ ಪೂಜಾರಿ ಬೌಲಿಂಗ್ ಅಡ್ಡನ್ನು ಬಳಸ್ತಾ ಇರುವಂತ ಬೌಲರ್ ಕೂಡ ಚುಮಾ. 5ನೇ ಓವರ್ 4ನೇ ಚೆಂಡು. ಸ್ಕ್ವೇರ್ ಕಟ್ಟಿ ತನ್ಮದ ಶೆಟ್ಟಿ ಓಟವನ್ನು ದಾಖಲಿಸಾಲ. ಪ್ರದೀಪ್ ಶೆಟ್ಟಿ ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. 5ನೇ ಬಾರಿ ಮತ್ತೊಂದು ಹುದ್ದಾರಿ ಕೂಡ ತನ್ಮೂಲಕವಾಗಿ ಲಾಂಗ್ ಆಫ್ ಭಾಗದಲ್ಲಿ ಉರುಳಿಸ್ತಾ ಇದ್ದಾನೆ ಚುಮ್ಮಾ. ಪ್ರದೀಪ ಶೆಟ್ಟಿ ಆಟವು ಮುಕ್ತಾಯ. ಈ ಪಂದ್ಯಾಟ ಈ ಹಿಂದಿನ ಓವರ್ ಶರತ್ 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಉರುಳಿಸಿದ್ರು. ಈ ಹಂತದಲ್ಲಿ ನಾಗೇಶ್ ಚುಮ್ಮಾ 2ನೇ ಹೋದರಿನ ವೆರಿ ಇಂಪಾರ್ಟೆಂಟ್ ವಿಕೆಟ್ಗಳು. ಮೋಹನ್ ಆಚಾರ್ಯನ ತರುವಾಯ ಪ್ರದೀಪ್ ಶೆಟ್ಟಿ ಕೂಡ ಲಾಂಗ್ ಆಫ್ ಭಾಗದಲ್ಲಿ ಕ್ಯಾಚ್ ಅನ್ನು ಹಿಡಿದರ ಮುಖೇನವಾಗಿ 4ನೇ ವಿಕೆಟ್ ಪತನ. ಈ ಬಾರಿ 51-4. ಈ ತನ್ಮದ ಚುಮ್ಮಾ ಕೊನೆ ಹಂತದಲ್ಲಿ ಸಂದ ಚೆಂಡು ಬಹಳ ಸಮರ್ಥ ಹೊಡೆತ ಮಿಡಿಗಡ ಭಾಗದಲ್ಲಿ ಚೆಂಡು ಸೀಮಾರೇಖೆ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ಇದುವರೆಗೆ ಉತ್ತಮ ರೀತಿಯ ಕಂಡ ಚುಮ್ಮಾ 5ನೇ ಓವರ್ ಕೊನೆ ಚೆಂಡಲ್ಲಿ ಮಿಡ್ಗಡ ಭಾಗದಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ನಿಖಿಲ್ ಈ ಒಂದು ಬೌಂಡ್ರಿ ಮುಖೇನವಾಗಿ ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಂಡ್ರು. 55-4. ಇವಾಗ ಸೂಪರ್ ಬ್ಲಾಸ್ಟ್ ಓವರ್.
9 ಮಂದಿ ಆಟಗಾರರ ಪೈಕಿ ಒಬ್ಬ ಆಟಗಾರ ಮೈದಾನದಿಂದ ಹೊರಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲಿ ಬೌಂಡ್ರಿ ಬಂದ್ರೆ ಕೇವಲ 4 ಓಟಗಳ ಸೇರ್ಪಡೆ ಇರುತ್ತೆ, ಆದ್ರೆ ಆಟಗಾರರ ಸಂಖ್ಯೆ ಮಾತ್ರ 8 ಇರ್ತದೆ. ಒಂದು ಹಂತದಲ್ಲಿ ಪ್ರಸಿದ್ಧಾಚಾರ್ಯ ಪಟ್ಟನ ಬೌಂಡ್ರಿಗಳನ್ನು ಕಂಡುಕೊಂಡ್ರು ಕೂಡ ಅದಾದ ಬಳಿಕ ಸಡನ್ಲಿ ವಿಕೆಟ್ ಅನ್ನು ಕಳ್ಕೊಂಡ್ರು. ಇವಾಗ ಶರತ್ ಬಂದ್ರು. 6ನೇ ಓವರ್ ಈ ಒಂದು ಹಂತದಲ್ಲಿ ಮತ್ತೆ ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. 8 ಓವರ್ಗಳ ಪಂದ್ಯಾಟ ಟಾಸ್ ಮೇಲುಗೈನ ಪಡ್ಕೊಂಡ ಎವಿ ರಾಕರ್ಸ್ ತಂಡ ಈ ಪಂದ್ಯಾಟವನ್ನ ಇಲ್ಲಿ ಆಡ್ತಾ ಇದೆ, ಪಂದ್ಯಕೂಟವನ್ನು ಆಡ್ತಾ ಇದೆ. ಅವಿಘ್ನ ರೋಸಿ ಟ್ರೋಫಿ ಲಾನ್ಸ್ ಹವಾಲ್ದಾರ್ ಅನೂಪ್ ಪೂಜಾರಿ ಮೆಮೋರಿಯಲ್ ಆಗಿ ನಡೀತಾ ಇದೆ. ಹಗಲು ರಾತ್ರಿ ಪಂದ್ಯಕೂಟ. ಈತನ ಮಧ್ಯೆ ಬಹಳಷ್ಟು ಸಮರ್ಥ ಕ್ಷೇತ್ರ ರಕ್ಷಣೆ ಮಿಡ್ ಆಫ್ ಭಾಗದಲ್ಲಿ ಓಟವನ್ನ ಕಾಣ್ತಾ ಇಲ್ಲ. ತನ್ಸೀಫ್ 16 ತಂಡಗಳ ಒಂದು ಹಣಾಹಣಿ. ಆದಿತ್ಯವಾರ ಯಾರು ಪ್ರಶಸ್ತಿಯನ್ನ ಇಲ್ಲಿ ಗೆಲ್ತಾರೆ ಕಾದು ನೋಡ್ಬೇಕಾಗ್ತಾ ಇದೆ. 3ನೇ ಚೆಂಡು ಕವರ್ಸ್ ಭಾಗದಲ್ಲಿ ನಾಗ ಒಂದು ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿದಂತಹ ಯುವ ಆಟಗಾರ ಡೈರೆಕ್ಟ್ ಹಿಟ್ ಆಗಿದ. ಬಹುಶಃ ತನ್ಸೀಫ್ಗೆ ಮುಳುವಾಗುವ ಸಾಧ್ಯತೆ ಇತ್ತು, ಆದ್ರೆ ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಒಂದು ಓಟ ಮಾತ್ರ ಸೇರ್ಪಡೆ. 56 ತಳಮೊತ್ತ. ಆರನೇ ಓವರ್ ಸಾಗ್ತಾ ಇದೆ. ಶರತ್ ಎಸೆದ ಚೆಂಡು ಒಂದು ಹಂತದಲ್ಲಿ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಡೀಪ್ ಮಿಡ್ ಆಫ್ ಭಾಗದಲ್ಲಿ. ಪವರ್ ಬ್ಲಾಸ್ಟ್ ಅಲ್ಲೂ ಕೂಡ ನಿರೀಕ್ಷಿತ ಹಂತದಲ್ಲಿ ಓಟುಗಳು ಬರ್ತಾ ಇಲ್ಲ. ಮೊತ್ತ 57. 6ನೇ ಓವರ್ ಚಾಲ್ತಿಯಲ್ಲಿದೆ. ಪವರ್ ಬ್ಲಾಸ್ಟ್ ಓವರ್. ಮತ್ತೊಂದು ಉತ್ತಮ ರೀತಿಯ ಸೆತ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ರನ್ ಪಡ ಅವಕಾಶ ಇತ್ತು. ಒಂದೋಟ. ಮೊತ್ತ 50. ಮತ್ತೆ ಶರತ್ ಬಂದ್ರು ಎವಿಯ ಪರವಾಗಿ. ಈತನ ಮಧ್ಯೆ ಪವರ್ ಬ್ಲಾಸ್ಟಿನ ಅಂತಿಮ ಚೆಂಡು ಕೇವಲ ಒಂದು ಓಟದ ಸೇರ್ಪಡೆ. 2 ಅತ್ಯುತ್ತಮ ಓವರ್ಗಳನ್ನು ಮುಗಿಸಿದಂತ ಶರತ್ ಎವಿ ರಾಕರ್ಸ್ಗೆ ಬಹುಶಃ ಫೈಟ್ ಬ್ಯಾಕ್ ಮಾಡಿದಂತ 3 ಓವರ್ಗಳು. ಒಂದೊಮ್ಮೆಗೆ ಚುಮ್ಮ, ಒಂದೊಮ್ಮೆಗೆ ಶರತ್ 4 ವಿಕೆಟ್ಸ್ ಗಳನ್ನು ಉರುಳಿಸಿಕೊಟ್ರು. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿಯ ಮೊತ್ತ 59ಕ್ಕೆ 4. ಸರಸ್ಸೆ ಬಿಜಾಡಿ ತಂಡ ನಾಯಕರು ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಏಷ್ಯಾನ್ ವಾರಿಯರ್ಸ್ನ ತಂಡ ಟಾಸಿ ಬರಬೇಕು. ಬೆಳಗಿನ ಮೊದಲ ಹಂತದಲ್ಲಿ ಸೋಲನ್ನ ಕಂಡ 2 ತಂಡಗಳು ಮೊದಲ ಜಯಕ್ಕಾಗಿ ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ಮ್ಯಾಚ್ ನಂಬರ್ 7 ಸರಸ್ಸೆ ಬಿಜಾಡಿ ವರ್ಸಸ್ ಈಶಾನ್ ವಾರಿಯರ್ಸ್ ತಂಡಗಳು. ಓವರ್ ನಂಬರ್ 7 ಮತ್ತೊಮ್ಮೆ ಪುನಾಗೆ ಟೆಂಡರ್ ಬಳಸ್ತಾ ಇದ್ದಾನೆ ಪ್ರದೀಪ. ಲಕ್ಷ್ಮಣದಲ್ಲಿ ಹೊರಳಿಕೆಯನ್ನು ಕಾಣ್ತಾ ಇದೆ. ವೈಟ್ ಬಾಲ್. ಮೊತ್ತ 60 ಓಟಗಳು. 64 ಲಾಸ್ ಆಫ್ 4. ಮತ್ತೊಂದು ವೈಟ್ ಬಾಲ್ ಔಟ್ ಸೈಡ್ ದ ಲಾಸ್ಟ್. ಬ್ಯಾಕ್ ಟು ಬ್ಯಾಕ್ ಆಗಿ ವೈಟ್ ಬಾಲ್ಗಳು ಬರ್ತಾ ಇದೆ. ಮೊತ್ತ 61. ಕಳೆದ ಬಾರಿ ಕೂಡ ಅನೂಪ್ ಪೂಜಾರಿ ಅವರ ಸಾವಿನ ನೆನಪಿನಲ್ಲೇ ನಡೆದಿತ್ತು. ಅವಿಘ್ನ ರೋಸಿ ಟ್ರೋಫಿಯಲ್ಲಿ ಶೆಟ್ಟಿ ಅಂಪೈರ್ ಜಾನ್ಸನ್ ಅನ್ನು ಸೋಲಿಸುವ ಮುಖೇನ ಪ್ರಶಸ್ತಿಯನ್ನು ಗೆದ್ದಿತ್ತು. ಈ ಬಾರಿ ಬಹುಶಃ ರನ್ ಪಡ ಅವಕಾಶ ಹೊಂದಿತ್ತು.
16 ತಂಡಗಳ ಪೈಕಿ ಯಾವ ತಂಡ 2 ಲಕ್ಷ ರೂಪಾಯಿಗಳ ಅವಿಘ್ನ ಸೃಷ್ಟಿ ಪ್ರಶಸ್ತಿಯನ್ನ ಎಲ್ಲಿ ಜಯಿಸ್ತಾನೆ ನೋಡಬೇಕಾಗಿದೆ. ಮೊತ್ತ 62 ಪಂಚಜನ್ಯ ಲೈವ್ ನಟಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ರಾಘು ಬ್ರಹ್ಮಾವರ, ದೀಪಕ್ ಕಟ್ಪಾಡಿ, ಕೃಷ್ಣ ಸ್ವರೂಪ್ ಗೌಡ. ಈತನ ಮೇಲೆ ಅಂಗಳವಾಗಿ ಒಂದು ಕ್ಯಾಚ್ ಪಡ್ಕೊಳ್ಳೋ ಅವಕಾಶ ಒಂದು ಹಂತದಲ್ಲಿ ಸ್ವತಃ ಬೌಲರ್ ಶರತೆ ಮಾಡಬಹುದಾಗಿತ್ತು. ಆದ್ರೆ ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ. ಇಲ್ಲಿ ಒಂದೋಟ ಸೇರ್ಪಡೆ ತನ್ಸೀಫ್ ಕಾದ್ರೆ ರೌಫ್ ಕೋಡಿ ಹಾಗೂ ಅಲ್ತಾಫ್ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಪಡ್ಕೊಂಡು ಹೋಗೋದಕ್ಕೆ ಬರ್ಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಲಕ್ಕಿ ಸ್ಟಾರ್ ಕೋಡಿ ಆಟಗಾರ ರೌಫ್ ಅಂಡ್ ಅಲ್ತಾಫ್. ಈ ತನ್ಮದ ಬಹಳಷ್ಟು ಮರೆತಿಂದ ಎಸೆತ. ಡಿಸ್ಪ್ಲೇ ಮೆನ್ಸ್ವೇರ್ ಮಯೂತಿ ಅವರ ಮುಖೇನವಾಗಿ 1,000 ರೂಪಾಯಿಗಳ ಒಂದು ಗಿಫ್ಟ್ ವಾಚರ್. ನಿಮ್ಮದೇ ಭಾವಚಿತ್ರ ನಿಮ್ಮದೇ ಕೈಗೆ ಕೊಡ್ತಾ ಇದ್ದೇವೆ. ಇದೆಲ್ಲವೂ ಮ್ಯಾನ್ ಆಫ್ ದ ಮ್ಯಾಚ್ಗಾಗಿ. ಈ ತನ್ಮದ ಲಕ್ಷ ಭಾಗದಲ್ಲಿ ಫ್ಲಿಕ್ ಮಾಡ್ತಾ ಇದ್ದಾನೆ ಮತ್ತೊಮ್ಮೆ. ನಿಖಿಲ್ಗೆ ಒಂದೋಟ ಸೇರ್ಪಡೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿಯ ಮೊತ್ತ 64. ಈ ತನ್ಮಧ್ಯೆ ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಲಾಗಿನ ಫೀಲ್ಡರ್ ಬಹುಶಃ ಗುರು ಅಂತ ಕಾಣುತ್ತೆ. ಒಂದಷ್ಟು ಟ್ರೈ ಮಾಡಿದ್ರೆ ಅದನ್ನು ಬ್ಲಾಕ್ ಮಾಡಬಹುದಾಗಿತ್ತು. ಕೊನೆ ಹಂತದಲ್ಲಿ ಚೆಂಡು ಸೀಮಾರಿಕರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ತನ್ಸೀಫ್ ಮುಖೇನವಾಗಿ ಅಜಯ್ ಕುಂಜಿಗುಡಿ ರಿಯಲ್ ಫೈಟರ್ಸ್ ಪಾಳಯವನ್ನು ಕಾಣ್ತಾ ಇದೆ. ಈ ಬೌಂಡ್ರಿ ಮತ್ತೊಂದು ಉತ್ತಮ ರೀತಿಯ ಎಸೆತ. ಓವರ್ ಮುಕ್ತಾಯ. 68 ಓಟಗಳು ದಾಖಲಾಗ್ತಾ ಇದೆ. ಮೊದಲ 7 ಓವರ್ಗಳ ಮುಕ್ತಾಯ. ಅಂತಿಮ 1 ಓವರ್ ಮಾತ್ರ ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿ ಇದೆ. ಆ ನಿಟ್ಟಲ್ಲಿ ಅದೆಷ್ಟು ಓಟಗಳು ದಾಖಲಾಗ್ತದೆ ಕಾದು ನೋಡಬೇಕಾಗಿದೆ. ಯಾರು ಸದಸ್ಯ ನಾಯಕರು? ಈಶಾನ್ ವಾರಿಯರ್ಸ್ನ ನಾಯಕರು. ಎರಡೂ ತಂಡಗಳು ಕೂಡ ಮೊದಲ ಇನ್ನಿಂಗ್ಸಿನ ಕೊನೆ ಓವರ್, ಈ ಓವರ್ ಮುಗಿದ್ರ ಒಳಗೆ ಟಾಸಿ ಬರಬೇಕು. ಸಲಸ್ತಿ ಅಂಡ್ ಈಶಾನ್ ವಾರಿಯರ್ಸ್ ಮ್ಯಾಚ್ ನಂಬರ್ 7 7ನೇ ಪಂದ್ಯಾಟವನ್ನು ಆಡ್ತಾರೆ. ಅಂಗಳ ಒಳಭಾಗದಲ್ಲಿ ಸೃಷ್ಟಿ ಲೋಕೇಶ್ ಬೌಲಿಂಗ್ ಅನ್ನು ಬಳಸ್ತಾ ಇರುವಂತ ಬೌಲರ್ ಕೂಡ. ಅಣ್ಣ ನಿಮಗೆ 3 ನಿಮಿಷ ಬಾಕಿ ಇದೆ, ಗಮನದಲ್ಲಿ ಇಟ್ಕೊಳ್ಳಿ. ಎವಿ ರಾಕಸ್ ಅವರು ಈ ತನ್ಮಧ್ಯೆ ಕೊನೆಯವರ ಮೊದಲ ಚೆಂಡು ಸ್ಕ್ವಾಲಿಗ ಭಾಗದಲ್ಲಿ 1 ಹೆಚ್ಚುವರಿ ಸೇರ್ಪಡೆ. ನಿಖಿಲ್ ಖಾತೆಯನ್ನು ಕಂಡುಕೊಂಡ್ರು. 69ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಮೊದಲ ಹಂತದಲ್ಲಿ ಪ್ರಸಿದ್ಧ 37 ಓಟವನ್ನು ದಾಖಲಿಸಿ ವಾಪಸ್ ಆದ್ರು. ಮತ್ತೆ ಆಸಿ ಪೇಸಂದ ಈ ಒಂದು ಚೆಂಡು ರನ್ ಪಡ ಅವಕಾಶ. ಮಿಡ್ಗಿಡ ಭಾಗದಲ್ಲಿ 1 ಹೆಚ್ಚುವರಿಯ ಸೇರ್ಪಡೆ. 70 ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಸಂಗತ ಸೇನಾನಿ ಲಾನ್ಸ್ ಹವಾಲ್ದಾರ್ ಅನೂಪ್ ಪೂಜಾರಿ ಅವರ ಸಂವಿಧಾನದಲ್ಲಿ ನಡೀತಾ ಇರುವಂತಹ ಅವಿಘ್ನ ಸೃಷ್ಟಿ ಟ್ರೋಫಿ ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿ 40 ಗಜಗಳ ಕ್ರಿಕೆಟ್ ಪಂದ್ಯಕೂಟ ಮೊದಲ ದಿನ 6ನೇ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಬೀಜಾಡಿ ಗೆಳೆಯರ ಬಳಗ ನಿಟ್ಟಲ್ಲಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕ ಹಾಗೂ ಕ್ರೀಡಾ ಕ್ಷೇತ್ರ ಎಲ್ಲಾ ಕ್ಷೇತ್ರಕ್ಕೂ ಕೂಡ ಒತ್ತನ್ನು ಕೊಡ್ಕೊಂಡು ಬರ್ತಾ ಇದೆ. ಒಂದು ಸಮಾಜಮುಖಿ ಸಂಸ್ಥೆಯಾಗಿ ಬೆಳೆದಿರುವಂತಹ ಬೀಜಾಡಿ ಗೆಳೆಯರ ಬಳಗ ಆ ನಿಟ್ಟಲ್ಲಿ
ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದ ಅವಿಘ್ನ ಸೃಷ್ಟಿ ಟ್ರೋಫಿಯ ಮುಖೇನವಾಗಿ ಮತ್ತೊಂದು ಉತ್ತಮ ರೀತಿಯ ಎಸೆತ. ಕೊನೆ ಹಂತದಲ್ಲಿ ಒಂದು ಹೆಚ್ಚುವರಿಯ ಸೇರ್ಪಡೆ ಲಾಂಗ್ ಲೆಗ್ ಭಾಗದಲ್ಲಿ ತನ್ನ ಮೊತ್ತ 71. ಮೊದಲ ಇನ್ನಿಂಗ್ಸಿನಲ್ಲಿ ಅಂತಿಮವಾಗಿ 2 ಎಸೆಗಳು ಬಾಕಿ ಇದೆ. ಈ ತನ್ಮಧ್ಯೆ ಆಸಿಫ್ ಕೊನೆ ಹಂತದಲ್ಲಿ ಔಟ್ಸೈಡ್ ಆಪ್ಷನ್ ಆಗಿ ಬಿದ್ದ ಚೆಂಡು ತನ್ಸೀಫ್ ಮುಖೇನವಾಗಿ ದೀಪಕ್ ಕವರ್ಸ್ ಅಲ್ಲಿ ಮತ್ತೆ ಬೌಂಡ್ರಿ. ಒತ್ತಡವನ್ನ ಕಂಡ ಬಹುಶಃ ಕುಂಜಿಗುಡಿಗೆ ಈ ಒಂದು ಬೌಂಡರಿ ಕೂಡ ಒಂದು ಹಂತದಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಸ್ಕೋರ್ 75ಕ್ಕೆ 4. ಲಾಸ್ಟ್ ಬಾಲ್. ಈ ಬಾರಿ ಕೂಡ ಉತ್ತಮ ರೀತಿಯ ಹೊಡೆತ ಸ್ಕ್ವಾರ್ ಲೆಗ್ ಭಾಗದಲ್ಲಿ ತನ್ಸೀಫ್ ಮುಖೇನ 8ನೇ ಓವರ್ ಮುಕ್ತಾಯದಲ್ಲಿ ಒಂದು ಓಟ ದಾಖಲಾಗ್ತಾ ಇದೆ. 76ಕ್ಕೆ 4. ಒಂದು ಉತ್ತಮ ರೀತಿಯ ಮೊತ್ತವನ್ನು ಪೇರಿಸಿರುವಂತಹ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿಯ ವಿರುದ್ಧ ಈ ಒಂದು ಪಂದ್ಯಾಟ ಇವಾಗ ಎವಿ ರಾಕರ್ಸ್ ಅದ್ಯಾವ ರೀತಿಯ ಒಂದು ಫೈಟ್ ಅನ್ನ ಮಾಡುತ್ತೆ ನೋಡಬೇಕಾಗಿದೆ. ಕೊನೆಯ ಕರೆ ಇರ್ತದೆ. ಸೃಷ್ಟಿ ನಾಯಕರು ಇಶಾನ್ ರಾಕರ್ಸ್ನ ನಾಯಕರು. ಮುಂದಿನ ಪಂದ್ಯಾಟ 7ನೇ ಪಂದ್ಯ. ಇದು 2 ತಂಡದಲ್ಲಿ ಕೂಡ ಫೈನಲ್ ಕಾಲ್. ಹಾಕಿ ಟಾಸ್. ಯಾರು ಇಶಾನಾ? ಅಗಲದ ಭಾಗದಲ್ಲಿ ಇಶಾನ್ ವಾರಿಯರ್ಸ್ ಒಂದು ಟಾಸ್. ಮತ್ತೊಮ್ಮೆ ಬಹುಶಃ ಸೃಷ್ಟಿ ಮೊದಲ ಹಂತದಲ್ಲೇ ಬ್ಯಾಟಿಂಗ್ ಅನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಲ್ಲಿ ಮೊದಲ ಸೋಲನ್ನ ಕಂಡ ಈ 2 ತಂಡಗಳು ಮೊದಲ ಜಯಕ್ಕಾಗಿ ಕೆಲವೇ ನಿಮಿಷಗಳಲ್ಲಿ ಹೋರಾಟವನ್ನು ಆರಂಭಿಸಿದ್ದಾರೆ. ಒಮ್ಮಟ್ಟು ಪ್ರಶಾಂತ್ ಅಂಬಲಪಾಡಿ. ಧನ್ಯವಾದಗಳು ವಿನಯ್ ಅವರ. ಒಂದು ಹಂತದಲ್ಲಿ ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 50 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಆ ಬಳಿಕದ 5 ಓವರ್ಗಳಲ್ಲಿ ಕೇವಲ 27 ಓಟವನ್ನು ದಾಖಲಿಸಿದ್ದಾರೆ. ಒಂದು ಹಂತದಲ್ಲಿ ಅತ್ಯುತ್ತಮ ಆರಂಭವನ್ನು ದಾಖಲಿಸಿರ್ತಕ್ಕಂಥ ಪ್ರಸಿದ್ಧ ಆಚಾರ್ಯ ಹೋದರಿ ಆಘಾತದ ಬಳಿಕ ಸಡನ್ಲಿ ನಾಟಕೀಯ ಕುಸಿತವನ್ನು ಕಂಡಂತ ಪಂದ್ಯ ಅಂತಿಮ ಹಂತದಲ್ಲಿ ತನ್ಸೀಫ್ ಒಂದು ಅತ್ಯುತ್ತಮ ರೀತಿಯ ಕೆಲವೊಂದು ಬೌಂಡ್ರಿಗಳನ್ನು ದಾಖಲಿಸಿ ಹೋರಾಟಕಾರಿ ಮೊತ್ತವನ್ನು ದಾಖಲಿಸಿದ್ದಾರೆ. ಇಲ್ಲಿ 78ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಅದ್ಯಾವ ರೀತಿಯಲ್ಲಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಗುರು ಮತ್ತು ಸಚಿನ್ ಆರಂಭಿಕ ಹಂತದ ಆಟಗಾರರು. ಹರ್ಷಿತ್ ಎಸ್ಗಾರ್ಗಿ ಭಾಗದಲ್ಲಿ ಮೊದಲ ಚೆಂಡು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 3 ದಿನಗಳ ಕಾಲದ ಹೋರಾಟಕಾರಿ ಕ್ರೀಡಾಕೂಟ ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಜಂಟಿಯಾಗಿ ಬಹಳ ಸುವ್ಯವಸ್ಥಿತ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಎಸೆತ ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಂತಿಮ ಹಂತದಲ್ಲಿ ಗತಿ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಗತಿ ಪರಿವರ್ತನೆ ಚೆಂಡು ನಿರೀಕ್ಷಿತ ಹಂತದಲ್ಲಿ ಓಟುಗಳು ಗುರು ದಾಖಲಿಸ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ 2 ಡಾಟ್ ಬಾಲ್ಗಳು ಸೇರ್ಪಡೆಯನ್ನು ಕಾಣ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಎಸೆತಗಾರ ಒಂದು ಹಂತಕ್ಕೆ ತಂದ ಪಂದ್ಯ. ದಾಂಡುಗಾರ ಅದೇನನ್ನು ಮಾಡ್ತಾರಂತ ನೋಡಬೇಕಾಗಿದೆ. ಮೊದಲ 3 ಓವರ್ಗಳಲ್ಲಿ ಬಹಳಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ
ಆ ಬಳಿಕದ 5 ಓವರ್ಗಳಲ್ಲಿ ಪಂದ್ಯದ ಮೇಲೆ ನಿಯಂತ್ರಣ ಹಿಡಿತವನ್ನು ಕಂಡಂತ ಎಸೆತಗಾರರು ಒಂದು ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ದಾರೆ. ಒಂದೆರಡು ಚುಮ್ಮ ಇರ್ಬೋದು, ಅದೇ ರೀತಿ ಶರತ್ ಇರ್ಬೋದು, ಅಂತಿಮ ಹಂತದಲ್ಲಿ ಪ್ರದೀಪ್, ಈ ರೀತಿ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಎಸೆತಗಾರರು. ಮತ್ತೆ ಹರ್ಷಿತ್ ಬಹಳ ಶುತಮೃತ ಹೊಡೆತ, ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಸ್ಟ್ರೈಕ್ ಕೂಡ ಮತ್ತೆ ರೋಟೇಟ್ ಆಗ್ತಾ ಇದೆ. ತನ್ನ ಮೊತ್ತ ಕೂಡ 2 ಓಟಗಳು. ಪಂದ್ಯಾಟದ 2 ಪ್ರಮುಖ ಬೌಲಿಂಗ್ ಎಂಡ್ಗಳು, ಒಂದೆಡೆ ಕಾರ್ತಿಕ್ ಪೂಜಾರಿ ಪುಣೆ ಗೇಟ್ ಆದ್ರೆ ಮತ್ತೊಂದೆಡೆ ಎನ್ ಲೋಕೇಶ್ ಸೃಷ್ಟಿ ಸಮೂಹ ಸಂಸ್ಥೆಗಳು ಬೆಂಗಳೂರು. ಪ್ರತಿ ಹಂತದಲ್ಲೂ 20 ಓಟಗಳೊಂದಿಗೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಬೆಳಗಿನ ಅವಧಿಯ ಮೊದಲ ಪಂದ್ಯದಲ್ಲಿ ಎಬಿ ರಾಕರ್ಸ್ ಆಟಗಾರರು BAK CFC 11 ಸ್ಟಾರ್ ಬ್ರಹ್ಮಾವರವನ್ನು ಮೊದಲ ಪಂದ್ಯದಲ್ಲಿ ಮಣಿಸಿರ್ತಕ್ಕಂಥ ತಂಡದಲ್ಲಿ 75ರ ಬೃಹತ್ ಮೊತ್ತವನ್ನು ಚೇಸ್ ಮಾಡಿದ್ರು. ಮೊದಲ ಓವರ್ ಮುಕ್ತಾಯಕ್ಕೆ ತಂಡ ಮೊತ್ತ ಕೂಡ 4 ಓಟವನ್ನು ದಾಖಲಿಸ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ 2 ತಂಡಗಳು ಇಲ್ಲಿ ಅದ್ಯಾವ ರೀತಿಯಲ್ಲಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಒಂದು ಹೊಸತನವನ್ನು ಮೂಡಿಸುವಂತ ಹೊಸತನವನ್ನು ಈ ಮಾದರಿಯ ಪಂದ್ಯಾಕೂಟದಲ್ಲಿ ಹೊಸ ಆವಿಷ್ಕಾರಕ್ಕೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಅವಿಘ್ನ ಸೃಷ್ಟಿ 2026ರ ಪಂದ್ಯಾಕೂಟ. ಹೊಸ ಬೌಲರ್ ಚವನ್ ಭಂಡಾರಿ ಮೊದಲ ಓವರ್ನಲ್ಲಿ ಹರ್ಷಿತ್ ಕೇವಲ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ 2ನೇ ಓವರ್ನ ಚಾಲ್ತಿಗಾಗಿ ತಂಡದ ಪ್ರಮುಖ ಎಸೆಗಾರ ಚವನ್ ಭಂಡಾರಿ. ದಂಡಿನ ಕೆಳಂಚನ ಸಮರ್ಥ ಇರ್ತಕ್ಕಂಥ ಚೆಂಡು ಗೂಡದ ಹಿಂಭಾಗದಲ್ಲಿ ಪ್ರಸಿದ್ಧ ಸುಲಭ ಕ್ಯಾಚನ್ನು ಪಡ್ಕೊಂಡಿರ್ಬೇಕಂತವಾಗಿ ಮೊದಲ ಆಘಾತವನ್ನು ಕಾಣ್ತಾ ಇದೆ ಎಬಿ ರಾಕರ್ಸ್ನ ತಂಡ. ರಿಯಲ್ ಫೈಟರ್ಸ್ ಅಜಯ್ ಕುಂಚಿಗುಡಿಯ ವಿರುದ್ಧವಾಗಿ ಮೊಟ್ಟ ಮೊದಲ ಬಾರಿಗೆ ಈ ಪಂದ್ಯಾಕೂಟದ ನೇರ ಪ್ರಸಾರದ ಕಾರ್ಯವೈಖರಿಯನ್ನು ಕಾಣ್ತಾ ಇರ್ತಕ್ಕಂಥ ಪಾಂಚಜನ್ಯ ಲೈವ್ ನೆಟ್ ಅತ್ಯುತ್ತಮ ರೀತಿಯಲ್ಲಿ ಪಂದ್ಯಾಟವನ್ನು ಬಿತ್ತರಿಸ್ತಾ ಇದೆ. ಹೊಸ ಆಟಗಾರ ಪೆಟ್ಟ ಅಂಕಣಕ್ಕೆ ಆಗಮಿಸಿದ್ದಾರೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮಾತ್ರ ಡಾಟ್ ಬಾಲ್ನ ಸೇರ್ಪಡೆ. ಒಂದೆಡೆ ಹರ್ಷಿತ್ ಅತ್ಯುತ್ತಮ ರೀತಿ ಆರಂಭವನ್ನು ಒದಗಿಸಿದ್ರ ಅದೇ ಆರಂಭವನ್ನು ತನ್ನ ಪ್ರಮುಖ ಎಸೆತಗಾರ ಚವನ್ ಕೂಡ ಮುಂದುವರಿಸ್ತಾ ಇದ್ದಾರೆ. ಗತಿ ಪರಿವರ್ತನಾ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಗೂಟುಗಳನ್ನು ಬಹಳಷ್ಟು ಕೆಳಮಟ್ಟದಲ್ಲಿ ಸಿರತೆಯ ಚೆಂಡುಗಳು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಯಾವುದೇ ರೀತಿಯ ಓಟಗಳಿಗೆ ಓವರ್ನಲ್ಲಿ ಚವನ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂದು ಹೊದ್ದರೆ ಕೂಡ ಯಶಸ್ಸನ್ನು ಪಡ್ಕೊಂಡ್ರು. ಬಹಳ ಸುಂದರತೆ ಒಂದು ಎಸೆತ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. 4 ಚೆಂಡುಗಳಲ್ಲಿ ಈವರೆಗೆ ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಚವನ್ ಮಾಡ್ತಾ ಇಲ್ಲ. ಅಂತಿಮ 2 ಚೆಂಡುಗಳು ಈ ಹಂತದಲ್ಲಿ ಬಾಕಿ ಉಳಿತಾ ಇದ್ದಾವೆ. ಒಂದು ಓಟಗಳ ಸೇರ್ಪಡೆ. 5ನೇ ಚೆಂಡಿನ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸ್ಥಗಿತ ಕಂಡಂತ ರನ್ ಮತ್ತೆ ಚಾಲನೆಯನ್ನು ಪಡ್ಕೊಳ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ಸುಂದರತೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಮುಖಾಂತರವಾಗಿ ಮುಕ್ತಾಯದ 12 ಚೆಂಡುಗಳ ಬಳಿಕ ಕೇವಲ 5 ಓಟವನ್ನಷ್ಟೇ ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಇನ್ನುಳಿದಂತ 36 ಚೆಂಡು ಜಯಕ್ಕಾಗಿ ಇನ್ನು ಕೂಡ 73 ಓಟಗಳು ಬರಬೇಕಾಗಿದೆ.
ಮೊದಲ 3 ಓವರ್ಗಳಲ್ಲಿ ಅತ್ಯುತ್ತಮ ರೀತಿಯ ಓಟವನ್ನು ದಾಖಲಿಸಿಕೊಂಡು ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಕಂಡಂತ ತಂಡಕ್ಕೆ ಅಂತಿಮ 5 ಓವರ್ನಲ್ಲಿ ಸ್ವಲ್ಪ ನಿಯಂತ್ರಣಕಾರಿ ಎಸೆತಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಎವಿ ರಾಕರ್ಸ್ ಆಟಗಾರರು ಎಸೆತಗಾರರು ಒಂದು ಹಂತಕ್ಕೆ ತಂದಂತ ಪಂದ್ಯ. ಇವಾಗ ಮೊದಲ 2 ಓವರ್ಗಳಲ್ಲಿ ದಾಂಡುಗಾರರು ನಿರೀಕ್ಷಿತ ಹಂತದ ಓಟವನ್ನು ದಾಖಲಿಸ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ 3ನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಪವರ್ ಸರ್ಜ್ ರೂಪದಲ್ಲಿ ಈ ಒಂದು ಹಂತದಲ್ಲಿ ಹೆಚ್ಚಿನ ಆಟಗಾರರನ್ನು ಬಳಸಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಒಂದೆಡೆ ಆದ್ರೆ ಈ ಸಂದರ್ಭ ಪ್ರತಿಯೊಂದು ಬೌಂಡ್ರಿಗಳ 6 ಓಟಗಳ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತೆ. ಈ ಹಂತದಲ್ಲಿ ರಿಶಾಲ್ ಅಲೆಬೂರನ್ನು ಪರಿಚಯಿಸ್ತಾ ಇರ್ತಕ್ಕಂಥ ರಿಯಲ್ ಫೈಟರ್ಸ್ ಅಜಯ್ ಕುಂಚಿಗುಡಿ ಒಂದು ಅತ್ಯುತ್ತಮ ತಂಡ ಕೂಡ ಸಿದ್ಧಗೊಳಿಸಿದ್ದಾರೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಕವರ್ ಪಾಯಿಂಟ್ ಭಾಗದಲ್ಲಿ ತಳ್ಳುವಂತಹ ಸುಂದರತೆ ಆಟ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ಬೌಂಡ್ರಿ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಪಂದ್ಯ. 10ಕ್ಕಿಂತ ಮೇಲ್ಸರಲು ಓಟಗಳು ಬರಬೇಕಾಗಿದೆ. ಲೆಗ್ಲಾನ್ಸ್ ಮಾಡುವಂತಹ ಸುಂದರತೆ ಹೊಡೆತ. ಒಂಟಿ ಓಟಗಳಿಗೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಮೇಲ್ನೋಡದ ಪರಿಸ್ಥಿತಿಯಲ್ಲಿ ಒಂದು ಅಂಶ ವಿಜಯದ ಅಂತರ ತಗ್ಧತೆ ಬಿಟ್ರೆ ವಿಜಯಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳೆಲ್ಲ ಪ್ರಸ್ತುತ 2 ಚೆಂಡುಗಳಲ್ಲಿ ಒಂಟಿ ಓಟಗಳೊಂದಿಗೆ ಸ್ಟ್ರೈಕ್ ಕೂಡ ರೊಟೇಟ್ ಆಗಿದೆ. ಸುಂದರತೆ ಹೊಡೆತ. ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ ಮೋಹನಾಚಾರ್. ಸಕಲೇಶ್ಪುರ ಪರಿಸರದ ಯುವ ಆಟಗಾರ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಕಳೆದ ಕೆಲವೊಂದು ಪ್ರಾಮುಖ್ಯ ಪಂದ್ಯಾಕೂಟದಲ್ಲೂ ಕೂಡ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗಡುವರಾಗಿ ತಮ್ಮನ್ನು ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಆಟಗಾರ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನೆಗೆತಕ್ಕೆ ಅವಕಾಶವನ್ನು ಮಾಡಿಕೊಂಡ್ರು. ಸಡನ್ಲಿ ಚೆಂಡು ಕೂಡ ನೆಗೆತವನ್ನು ಕಾಣ್ತಾ ಇದೆ. ನಿಪ್ಪಾಗ್ತಾ ಇದೆ. ರೈಸಿಂಗ್ ಡೆಲಿವರಿ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 3ನೇ ಓವರ್ನ ಪವರ್ ಸರ್ಜ್ ಎಸೆಗಾರಿಕೆ ವಿಭಾಗದಲ್ಲಿ ಪೂರ್ಣಾಂತರವಾಗಿ ಬೆದರ್ತಕ್ಕಂಥ ಚೆಂಡು ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹದ್ದರಿ ಆಘಾತವನ್ನು ಕಾಣ್ತಾ ಇದೆ. 2ನೇ ವಿಕೆಟ್ ರೂಪದಲ್ಲಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಎವಿ ರಾಕರ್ಸ್. ನಿರ್ದಿಷ್ಟ ಓಟಗಳು ಈ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಅಂತಿಮ 1 ಚೆಂಡು ಈ ಪರಿಸ್ಥಿತಿಯಲ್ಲಿ ಪವರ್ ಸರ್ಜ್ ಹಂತದಲ್ಲಿ ಬಾಕಿ ಉಳಿತಾ ಇದೆ. 3ನೇ ಓವರ್ನಲ್ಲಿ ಹೋರಾಟ ನಿರೀಕ್ಷೆಯ ಪಂದ್ಯ. ರಿಯಲ್ ಫೈಟರ್ಸ್ ಅಜಯ್ ಕುಂಜುಗಡಿಯ ಅನುಭವಿ ಆಟಗಾರರ ತಂಡ ನಿಸ್ಸಂಶಯವಾಗಿ ಪಂದ್ಯವನ್ನು ಉಳಿಸಿಕೊಳ್ಳುವಂತಹ ಸರ್ವ ಸಿದ್ಧತೆಯಲ್ಲಿದ್ದಾರೆ. ಶಾರ್ಟ್ ಆಗಿತ್ತು. ಬಹಳ ಶುದ್ಧವರ್ತ ಕ್ಷೇತ್ರಕ್ಷಣ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಈವರೆಗೆ ಯಾವುದೇ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 3ನೇ ಓವರ್ನ ಮುಕ್ತಾಯ ಕೂಡ ಕಾಣ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ ಈವರೆಗೆ ಎವಿ ರಾಕರ್ಸ್ ಅಕೌಂಟ್ ಅಲ್ಲಿ ಯಾವುದೇ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಒಂಟಿ ಓಟಗಳೊಂದಿಗೆ ಸ್ಟ್ರೈಕ್ ಕೂಡ ರೊಟೇಟ್ ಮಾಡಿಕೊಂಡಿದ್ದಾರೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 9 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಇನ್ನುಳಿದಂತ 30 ಚೆಂಡು ಜಯಕ್ಕಾಗಿ 69 ಓಟಗಳು ಬರಬೇಕಾಗಿದೆ. ಓಟಗಳ ಅನಿವಾರ್ಯತೆ. 3 ದಿನಗಳ ಕಾಲದ ಕ್ರೀಡಾಕೂಟ. ಲ್ಯಾನ್ಸ್ ಹವಾಲ್ದಾರ್ ಅನೂಪ್ ಪೂಜಾರಿ ಅವರೊಂದು ಸಭೆ ನೆನಪಿನ ಅಡಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ವ್ಯವಸ್ಥಿತ ಕ್ರೀಡಾಕೂಟ. ಈ ಪರಿಸರದಲ್ಲಿ ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಕ್ರೀಡಾ ಕ್ಷೇತ್ರ ಎಲ್ಲ ಕ್ಷೇತ್ರದ ಬಹಳಷ್ಟು ಅತ್ಯುತ್ತಮ ಕಾರ್ಯವೈಖರಿಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಗೆಳೆಯರ ಬಳಗ ಬೀಜಾಡಿಯ ಸಂಸ್ಥೆ
ಈ ಬಾರಿ ಅಲಂಕು ಇವೆಂಟ್ಸ್ ಜಂಟಿಯಾಗಿ ಈ ರೀತಿ ಒಂದು ಅತ್ಯುತ್ತಮ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದಾರೆ ಅವಿಘ್ನ ಸೃಷ್ಟಿ ಟ್ರೋಫಿಗಾಗಿ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಸಂತೋಷು ಭದ್ರಳ್ಳಿ ಸೃಷ್ಟಿ ಕ್ರಿಕೆಟರ್ಸ್ ನ ಆಟಗಾರ, ಅವರೆಲ್ಲಿದ್ರು ಕೂಡ ತಂಡವನ್ನು ಕೂಡಿಕೊಳ್ಬೇಕು. ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ ನಿಮ್ಮ ತಂಡ. ಬಹಳಷ್ಟು ತಪ್ಪದ ಹೊಡೆತ ಮತ್ತೆ ಒಂಟೋಡಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ಅರ್ಧಾಂಶ ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇರ್ತಕ್ಕಂಥ ಹಂತ. ಕೇವಲ 3 ಚೆಂಡುಗಳು ಮಾತ್ರ ಈ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಸುತ್ತಮುತ್ತದ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ತನ್ನ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 58 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ಬೌಂಡ್ರಿಗಳ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಪಂದ್ಯ. ದಾಂಡಿನ ಮುಖಾಂತರವಾಗಿ ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ರೆ ಪರಿಸ್ಥಿತಿಯಲ್ಲಿ ಮತ್ತೆ ವೈಡ್ ಬಾಲ್ ಅನ್ನುವಂತಹ ಸೂಚನೆ ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 21ಕ್ಕೆ ತಲುಪ್ತಾ ಇದೆ. ತನ್ನ 2 ಪ್ರಮುಖ ಹುದ್ದೆಗಳ ಆಘಾತದ ನಡುವೆ ಶಾಟ್ ಆಗಿತ್ತು. ಬಹಳ ಸುತ್ತವರೆದ ಹೊಡೆತ ಮತ್ತೆ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ ಹಂತದಲ್ಲಿ. ಅಂತಿಮ 1 ಚೆಂಡು ಮಾತ್ರ ಹಂತಲ ಬಾಕಿ ಉಳಿತಾ ಇದೆ. ನಾಗ ಹೊಸ ಆಟಗಾರ, ಈ ಆಟಗಾರ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲಿ ಮುಖಾಂತರವಾಗಿ 4ನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ 4 ಓವರ್ಗಳ ಮುಕ್ತಾಯದ ಬಳಿಕ 20 ಒಂದು ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 24 ಚೆಂಡು ಜಯಕ್ಕಾಗಿ 57 ಓಟಗಳು ಬರಬೇಕಾಗಿದೆ. ಮೇಲ್ನೋಟದ ಸರಾಸರಿಯಲ್ಲಿ 15-14 ಸರಾಸರಿಯಲ್ಲಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯ ಪಂದ್ಯ. ಉಳಿಸಿಕೊಳ್ಳಬೇಕಾದ್ರೆ ಇಲ್ಲಿ ಹೋರಾಟವನ್ನೇ ಸಂಘಟಿಸಬೇಕಾಗಿರ್ತಕ್ಕಂಥ ಎವಿ ರಾಕರ್ಸ್ ಒಂದು ಹಂತದ ಜಯವನ್ನು ದಾಖಲಿಸಿದ್ರೆ, ಪಂದ್ಯ ಕುಡಿದ 2ನೇ ಜಯವನ್ನು ದಾಖಲಿಸಿದ ಮುಖಾಂತರವಾಗಿ ಮುಂದಿನ ಹಂತ ಲೆಕ್ಕಾಚಾರವನ್ನು ಮಾಡ್ತಾರೆ. ಆ ಒಂದು ಹಂತದ ಲೆಕ್ಕಾಚಾರ ತಲೆಕೆಳಗಾದ್ರೆ ಅನುಭವಿಗಳ ತಂಡ ಈ ಮಾದರಿಯ ಪಂದ್ಯ ಕುರಿತು ಅತ್ಯುತ್ತಮ ರೀತಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಈ ಪರಿಸರ ಮತ್ತೊಂದು ಹೆಮ್ಮೆಯ ತಂಡ. ಮುಂದಿನ ಲೆಕ್ಕಾಚಾರವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಕೂಡ ರಿಶಾಲ್ ಮತ್ತಸ್ಗಾರಿಕೆ ಭಾಗದಲ್ಲಿ ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂತಿಮ ಹಂತದ 23 ಎಸೆತ ಜಯಕ್ಕಾಗಿ 57 ಓಟಗಳು ಬರಬೇಕಾಗಿದೆ. ಆರಂಭಿಕ ಹಂತದಲ್ಲಿ 7 ಬೌಂಡ್ರಿ ಮುಖಾಂತರವಾಗಿ ಅತ್ಯುತ್ತಮ ರೀತಿ ಆರಂಭವನ್ನು ಕಂಡಂತ ಪ್ರಸಿದ್ಧ ಆಚಾರ್ಯ ಇನ್ನಿಂಗ್ಸ್ ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ
ಈ ಓವರ್ನಲ್ಲಿ 3 ಡಾಟ್ ಬಾಲ್ಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 4ನೇ ಬಾರಿ ಬಹಳ ಶುದ್ಧ ಒಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 22ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡುಗಳು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ನೆಟ್ ನೇರ ಹೊಡೆತ ಮಿಡ್ ಆಫ್ ವಿಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂತಿಮ 1 ಚೆಂಡು ಈ ಪರಿಸ್ಥಿತಿಯಲ್ಲಿ 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 3 ದಿನಗಳ ಕಾಲದ ಕ್ರೀಡಾಕೂಟ ದಿನದ 6ನೇ ಪಂದ್ಯ ಅಂಕಣದ ಒಳಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಇನ್ನು 4 ಪಂದ್ಯಗಳು ಇವತ್ತು ಸಾಗಬೇಕಾಗಿದೆ. 4 ತಂಡಗಳು ಇವತ್ತಿನ ದಿನ ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸುವಂತಹ ಸಿದ್ಧತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಇವತ್ತು ನಾಳೆ ದಿನ ಕೂಡ ಬಹಳಷ್ಟೊಂದು ಹೋರಾಟಕಾರಿ ಪಂದ್ಯಗಳು ಬೆಳಗಿನ ಅವಧಿಯಿಂದಲೇ ಆರಂಭವನ್ನು ಪಡ್ಕೊಳ್ಳುತ್ತೆ. ಈಶ್ವರ್ ಬಕ್ವಾಡಿಯ ತಂಡ ಬೆಳಗಿನ ಅವಧಿಯ ಮೊದಲ ಪಂದ್ಯ ಶೆಟ್ಟಿ ಎಂಪೈರ್ ಅನ್ನು ಎದುರಿಸುತ್ತಾರೆ. ಪಾಂಚಜನ್ಯ ಕೋಟ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕೋಟ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಜಾನ್ಸನ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆರನೇ ಓವರ್ನ ಪವರ್ ಬ್ಲಾಸ್ಟ್ ಅಂತ ಮೊದಲ ಚೆಂಡು 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿ ಪಟ್ಟಿಯನ್ನು ಕಾಣ್ತಾ ಇದೆ. ಗಲ್ಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬಹಳಷ್ಟು ನೀರಸ ಪಂದ್ಯ. ಎಸೆತಗಾರರು ಒಂದು ಹಂತಕ್ಕೆ ತಂದಂತ ಪಂದ್ಯ ಇವಾಗ ದಾಂಡುಗಾರರು ನಿರೀಕ್ಷಿತ ಹಂತದ ಓಟಗಳನ್ನು ದಾಖಲಿಸ್ತಾ ಇಲ್ಲ. ತಡ ಮೊತ್ತ 24. ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಲಗ್ ಬೈ ರೂಪದಲ್ಲಿ ಮತ್ತೆ ಬೌಂಡ್ರಿಗೆ ಅವಕಾಶಗಳು ಬರ್ತಾ ಇದೆ. ತಡ ಮತ್ತೆ 20. ತಡ ಮೊತ್ತ 28 ಓಟಗಳ ಜಯಕ್ಕಾಗಿ ಇನ್ನೂ ಕೂಡ 50 ಓಟಗಳ ಅನಿವಾರ್ಯತೆ. ಸುಲಭವಾಗಿ ಮುಂದಿನ ಹಂತದ ಲೆಕ್ಕಾಚಾರವನ್ನು ಕಾಣ್ತಾ ಇರ್ತಕ್ಕಂಥ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಹೋದರಿ ಆಘಾತವನ್ನು ಕಂಡುಕೊಂಡ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ಅತ್ಯುತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ 6ನೇ ಓವರ್ ನಲ್ಲಿ. ಈ ಮುಖಾಂತರವಾಗಿ ಮೊದಲ ಹಂತದ 6 ಓವರ್ಗಳ ಮುಕ್ತಾಯದಲ್ಲಿ 28 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಹಂತದ 12 ಚೆಂಡು 50 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 12 ಚೆಂಡು 12 ಬೌಂಡ್ರಿಯನ್ನು ದಾಖಲಿಸಿದ್ರು ಕೂಡ ಪಂದ್ಯ ಜಯಿಸುವಂತ ಲೆಕ್ಕಾಚಾರ ಇಲ್ಲ. ಈ ಹಂತದಲ್ಲಿ ಅದೃಷ್ಟದ ಓಟುಗಳು ಕೂಡ ಈ ಅದೃಷ್ಟದ ಆಟದಲ್ಲಿ ಬರಬೇಕಾಗಿದೆ ತಂಡದ ಜಯಕ್ಕಾಗಿ. ಈ ಪರಿಸ್ಥಿತಿಯಲ್ಲಿ 7ನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹರ್ಷಿತನ್ನು ಪರಿಚಯಿಸ್ತಾ ಇರ್ತಕ್ಕಂಥ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿಯ ತಂಡ.
ಅತಿಕ್ರಮ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. ಅಂತಿಮ 12 ಸತ 49 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಸೃಷ್ಟಿ ಕ್ರಿಕೆಟರ್ಸ್ ಮತ್ತು ಇಶಾನ್ ವಾರಿಯರ್ಸ್ ರೆಡಿಯಾಗಿರಿ ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾವೆ. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟೊಂದು ನೀರಸ ಪಂದ್ಯ ಒನ್ ಸೈಡ್ ಆಗಿ ಸಮಾಪ್ತಿನ ಕಾಣುವಂತಹ ಹಂತವನ್ನು ಕಾಣ್ತಾ ಇದೆ. ಮೇಲ್ನೋಟದ ಪರಿಸ್ಥಿತಿ ಇಲ್ಲ, ಹೋರಾಟ ನಿರೀಕ್ಷೆ ಮಾಡಿದ್ರು ಕೂಡ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗಡಿ ಎಸೆತಗಾರರ ತಂಡ ಒಂದು ಅತ್ಯುತ್ತಮ ರೀತಿಯನ್ನು ಎಸೆತಗಾರಿಕೆಯನ್ನು ಸಂಘಟಿಸ್ತಾ ಇದ್ದಾರೆ. ದಡ ಹರ್ಷಿತ್, ಅದೇ ರೀತಿ ಚವನ್ ಭಂಡಾರಿ, ಮತ್ತೊಂದೆಡೆ ರಿಶಾಲ್, ಮತ್ತೊಂದೆಡೆ ನಿಖಿಲ್ ಅತ್ಯುತ್ತಮ ರೀತಿಯಲ್ಲಿ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಎಸೆಗಾರರು. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಏಳನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ಅಂತಿಮ ಒಂದು ಚೆಂಡು 7ನೇ ಓವರ್ನಲ್ಲಿ ಬಾಕುಳಿತಾ ಇದೆ. ಬಹಳ ಸುತ್ತಮುತ್ತ ಒಂದು ಹೊಡೆತ, ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ಅಂತಿಮ ಓವರ್ಗಾಗಿ ಮತ್ತೆ ನಿಖಿಲ್ ಅನ್ನು ಪರಿಚಯಿಸ್ತಾ ಇರ್ತಕ್ಕಂಥ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗಡಿ. ಜಯಕ್ಕಾಗಿ ಇನ್ನೂ ಕೂಡ 43 ಓಟಗಳು ಬರಬೇಕಾಗಿದೆ. ಅಂತಿಮ 6 ಚೆಂಡುಗಳಲ್ಲಿ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಹಂತದ 5 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಈ ಪರಿಸ್ಥಿತಿಯಲ್ಲಿ. ಗತಿ ಪರಿವರ್ತನೆ ಚೆಂಡು. ಮತ್ತೆ ಬೋಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಪಂದ್ಯಾಟದ 2ನೇ ಜಯದ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗಡಿ. ಒಂದು ಅನುಭವದ ಮುಂದೆ ಯುವ ಆಟಗಾರರ ಆಟ ಪ್ರಸ್ತುತ ಪಂದ್ಯದಲ್ಲಿ ಸಾಗ್ತಾ ಇಲ್ಲ. ಸಲ್ವೋಡ್ಗಿ ಹಿಂದಿನ ಪಂದ್ಯದಲ್ಲಿ CFC BAK 11 ಸ್ಟಾರ್ ಬೊಮ್ಮಾವರ ತಂಡವನ್ನು ಮಣಿಸುವುದರ ಮುಖಾಂತರವಾಗಿ ಸಲ್ವಾಂಡ್ಗೆ ಈ ಒಂದು ಕ್ರೀಡಾಕೂಟದ ಹೋರಾಟವನ್ನು ಸಂಘಟಿಸಿರ್ತಕ್ಕಂಥ ಯುವ ಆಟಗಾರರ ತಂಡ ಇಲ್ಲಿ ನಿರೀಕ್ಷಿತ ಹಂತದ ಯಶಸ್ಸನ್ನು ದಾಖಲಿಸ್ತಾ ಇಲ್ಲ. 5 ಓಟಗಳ ಹೆಚ್ಚುವರಿ. ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮುಖಾಂತರವಾಗಿ ಪಂದ್ಯಾಟದ 2ನೇ ಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ
ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ತಂಡಕ್ಕೆ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಮುಕ್ತ ಕಂಡ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಒಂದು ವೇಳೆ ತಂಡದ ನಿರ್ಣಾಯಕ ಜಯದಲ್ಲಿ ಅತ್ಯುತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರ 2 ಓವರ್ಗಳ ದಾಳಿಯಲ್ಲಿ ಅತ್ಯುತ್ತಮ ಎಸೆತಗಾರಿಕೆಯನ್ನು ಸಂಘಟಿಸಿ 2 ವಿಕೆಟ್ ಅನ್ನು ಪಡ್ಕೊಂಡಂತ ಚವನ್ ಭಂಡಾರಿ ಮುಕ್ತಾಯ ಕಂಡ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡು